ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕಥೆ ಸೀರಿಯಲಲ್ಲಿ ಇವತ್ತಿನ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ನಮ್ಮ ಚಾನಲ್ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಿನ್ನ ಜೊತೆ ನನ್ನ ಕಥೆ ಸೀರಿಯಲಲ್ಲಿ ಪಾಪ ಎಲ್ಲರೂ ಸೇರಿ ಭೂಮಿನ ಹೊರಗಡೆ ಹಾಕಿರ್ತಾರೆ. ಹೊರಗಡೆ ಹಾಕಿದ ಮೇಲೆ ಪಾಪ ಭೂಮಿ ಮುಂದೆ ಮತ್ತೆ ಹೋಗಿ ಮತ್ತೆ ಮನೆಗೆ ಬರ್ತಾಳೆ. ಬಂದಮೇಲೆ ಗಂಡನ ಮರ್ಯಾದೆ ಉಳಿಸ್ಬೇಕು, ಗೌರವ ಉಳಿಸ್ಬೇಕು ಅಂತ ಭೂಮಿ ಮತ್ತೆ ಮನೆಗೆ ಬರ್ತಾಳೆ. ಬಂದಮೇಲೆ ಆದರೂ ಕೂಡ ಭೂಮಿ ಕಷ್ಟ ಯಾರು ಅರ್ಥ ಮಾಡ್ಕೊಂಬಂಗ ಮತ್ತೆ ಹೊರಗಡೆ ಹಾಕ್ತಾ ಇರ್ತಾರೆ, ದುಬ್ಬುತ್ತಾರೆ, ಹೊರಗಡೆ ಕಳಿಸ್ತಾ ಇರ್ತಾರೆ. ಆಗ ಅಜಿತ್ ಫೋನ್ ಮಾಡ್ತಾನೆ. ಅಜಿತ್ ಫೋನ್ ಮಾಡಿದ್ಮೇಲೆ ಯಾಕೆ ಭೂಮಿ ಫೋನ್ ಎತ್ತಾ ಇಲ್ಲ ಅಂತ ಅವರಮ್ಮನ ಕೇಳ್ತಾ ಇರ್ತಾನೆ. ಏನಿಲ್ಲಪ್ಪ ಇಲ್ಲೇ ಇದ್ದಾಳೆ ನೋಡೋ ಅಂತ ಅವರಮ್ಮ ಫೋನ್ ಕೊಡ್ತಾಳೆ ಭೂಮಿಗೆ. ಕೊಟ್ಟಿದ ಮೇಲೆ ಏನು ಸಾಹೇಬ್ರೆ ನನ್ನ ಮೇಲೆ ಪ್ರೀತಿ ಜಾಸ್ತಿ ಆಗಿದೆ, ಲವ್ ಜಾಸ್ತಿ ಆಗಿದೆ ಅಂತ ಭೂಮಿ ಹೇಳ್ತಾ ಇರ್ತಾಳೆ. ನನಗೆ ತುಂಬ ಕೆಲಸ ಇದೆ, ಪದೇ ಪದೇ ಫೋನ್ ಮಾಡ್ತಾ ಇದೆಯಲ್ಲ ಅಂತ ಭೂಮಿ ಹೇಳ್ತಾ ಇರ್ತಾಳೆ. ಏನಿಲ್ಲ ಸುಮ್ಮನೆ ಮಾಡಿದ್ದೀನಿ, ಅಷ್ಟು ಸತಿ ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡೋಕ್ಕೆ ಏನು ನಿನಗೆ ಅಂತ ಕೇಳ್ತಾ ಇರ್ತಾನೆ. ಏನಿಲ್ಲ ಸಾವಿಗೆ ಕುತ್ತೆ ಇದೆ, ಅದಕ್ಕೆ ಬಿಸಿ ಇದ್ದೀನಿ ಸ್ವಲ್ಪ, ಅದಕ್ಕೆ ಎತ್ತಕ್ಕಾಗಲಿಲ್ಲ ಅಂತ ಭೂಮಿ ಹೇಳ್ತಾ ಇರ್ತಾಳೆ. ಓ ಹೌದಾ, ಆಯಿತು ಹಂಗಂದ್ರೆ ಅಂತ. ಆಯ್ತು ಊಟ ಮಾಡಿದೆಯಾ ಇಲ್ಲ ಅಂತ ಕೇಳ್ತಾ ಇರ್ತಾನೆ ಅಜಿತ್. ಇಲ್ಲ ಇನ್ನೂ ಮಾಡಬೇಕು ಅಂತ ಹೇಳ್ತಾ ಇರ್ತಾನೆ. ಹೌದಾ ಆಯ್ತು ಹಂಗಾದ್ರೆ ಮಾಡು ಅಂತ ಹೇಳ್ತಾ ಇರ್ತಾರೆ. ಆಯ್ತಪ್ಪ ನೀನು ಮಾತಾಡೋದಕ್ಕೆ ನನಗೆ ಸಮಾಧಾನ ಆಯಿತಾ ಅಂತ ಅಜಿತ್ ಹೇಳ್ತಾ ಇರ್ತಾನೆ. ಭೂಮಿ ಅಂತಾಳೆ, ಆಯ್ತಪ್ಪ ನಾನು ಸಾವಿಗೆ ತಿನ್ನಬೇಕು, ಸಾವಿಗೆ ತಿನ್ನಲ್ಲ ಅಂದ್ರೆ ಮತ್ತೆ ಹೋಳಿಗೆ ತಿನ್ಬೇಕಾಗುತ್ತೆ ಅಂತ ಭೂಮಿ ಹೇಳ್ತಾ ಇರ್ತಾಳೆ. ಆವಾಗ ಮಾತಾಡ್ತಾ ಎಲ್ಲ ಇದು ಭೂಮಿ ಅವ್ರ ಹತ್ತೆ ಫೋನು ತಗೊತಾಳೆ. ತಗೊಂಡ್ಮೇಲೆ ಯಾಕಮ್ಮ ಏನಾಗಿದೆ, ಇಲ್ಲಲ್ಲ ಚೆನ್ನಾಗಿದ್ರಲ್ಲ ಅಂತ ಅಜಿತ್ ಅವ್ರ ಅಮ್ಮನ ಕೇಳ್ತಾ ಇರ್ತಾನೆ. ಏನಿಲ್ಲಪ್ಪ ಚೆನ್ನಾಗಿದ್ದೀವಿ, ಆಯಿತು ನಾವು ಊಟ ಮಾಡ್ತೀವಿ, ಆಯ್ತು ನೀನು ಇರುವ ಅಂತ ಅವ್ರಮ್ಮ ಫೋನ್ ಮಾತಾಡಿ ಇರ್ತಾಳೆ. ಸರಿ ಆಯ್ತಮ್ಮ ಅಂತ ಅಜಿತ್ ಫೋನ್ ಇಡ್ತಾನೆ. ಆಗ ಮತ್ತೆ ಭೂಮಿನ ಪಾಪ ನೀನು ಯಾಕೆ ತಗೊಂಬಂದಿ ಅತ್ತೆ, ಸುಮ್ಮನೆ ಇರೋರು ಹಾಗೆ ಮಾಡ್ತಾ ಇರ್ತಾರೆ, ಮತ್ತು ನೀನು ಯಾಕೆ ಬಂದು ಮತ್ತು ನೀನು ಯಾಕೆ ಬಯಸಿದೀಯಾ ಅಂತ ಭೂಮಿ ಅವ್ರ ಹತ್ರ ಹೇಳ್ತಾ ಇರ್ತಾಳೆ. ಪಾಪ ಭೂಮಿನ ಹೊರಗಡೆ ಕಳ್ಸಿದ್ಕೆ ಅಲ್ಲೇ ನೈಟ್ ತಕೊಂಡು ರಾತ್ರಿ ತಕೊಂಡು ಅಲ್ಲೇ ಹೊರಗಡೆ ಕುಂದಿರ್ತಾಳೆ. ಆಗ ನೈಟ್ ಟೈಮು ಸಾಹೇಬರು ಬರುವಾಗ ಅಜಿತ್ ಬರುವಾಗ ಆವಾಗ ಜಗಳ ತಗೊಂತ ಇರ್ತಾಳೆ ಅಂಜನಾ. ಭೂಮಿ ಯಾಕೆ ನಿನಗೆ ಎಷ್ಟು ಹೇಳಿದ್ರು ಏನು ಬೈದರು ಹೊಡೆದ್ರು ಕೂಡ ನಿನಗೆ ನಾಚಿಕೆ ಇಲ್ವಾ, ಹೋಗಿ ಬರೋಕ್ಕಲ್ಲ, ಹೋಗಿ ಇಲ್ಲಿಂದ, ಇಲ್ಲಾಂದರೆ ಸಾಯಿಸಿಬಿಡ್ತೀನಿ ನೋಡಿ ನಿನ್ನ ಅಂತ ಅಂಜನಾ ತುಂಬ ಚಿಕ್ಕಿ ಬೈತಾ ಇರ್ತಾಳೆ. ಬೈಯುವಾಗ ಸಂಗೀತ ಅಂತಾನೆ ಅಂಜನಾ ಸುಮ್ಮನೆ ಇರೋ ಅಂತ ಹೇಳಿದ್ರು ಕೂಡ ಆಗ ಅಂಜನಾ ಕೇಳಾದ್ರು ಹಾಗೆ ಬೈತಾ ಇರ್ತಾಳೆ ಭೂಮಿನ. ನಾನ್ಯಾಕೆ ಹೋಗ್ಬೇಕು, ನಿನಗೆ ನಾಚಿಕೆ ಇಲ್ವಾ ಅಂತ ಭೂಮಿ ಬೈತಾ ಇರ್ತಾಳೆ. ನನ್ನ ಗಂಡನ ಮನೆ, ನನ್ನ ಗೌರವ ಮರ್ಯಾದೆ ಹೋಗುತ್ತೆ ಅಂತ ನಾನು ಬಂದಿದ್ದೀನಿ, ನಾನು ಅಂತ ಇಲ್ಲಿದ್ದೀನಿ ಅಂತ ಹೇಳ್ತಾ ಇರ್ತಾಳೆ. ಲಾಸ್ಟಿಗೆ ಇದು ಅಜಿತ್ ಬರುವಾಗ ಭೂಮಿ ಆಗ ಹೊರಗಡೆ ಹೋಗ್ತಾಳೆ, ಸಾಯಕ್ಕೆ ಹೋಗ್ತಾ ಇರ್ತಾಳೆ. ಹೋದ್ಮೇಲೆ ಆವಾಗ ಕರೆಕ್ಟ್ ಟೈಮಿಗೆ ಅಜಿತ್ ಬರ್ತಾನೆ. ನನ್ನ ಹೆಂಡತಿ ಎಲ್ಲಿ ಅಂತ ಮನೆಯೆಲ್ಲವ್ರನ್ನ ಕೇಳ್ತಾ ಇರ್ತಾನೆ. ಕೇಳಿದ್ಮೇಲೆ ಮನೆಯಾಗ ಯಾರು ಏನು ಮಾತಾಡಲಾರ್ದೆ ಸುಮ್ಮನೆ ಇರ್ತಾರೆ. ಆವಾಗ ಸಂಗೀತ ಹೇಳ್ತಾಳೆ, ಪಾಪ ಭೂಮಿ ಹೊರಗಡೆ ಹೋಗಿದ್ದಾಳೆ ಅಂತ ಹೇಳ್ತಾಳೆ ಸಂಗೀತ. ಯಾಕಮ್ಮ ಹೊರಗಡೆ ಯಾಕೆ ಹೋಗಿದ್ದಾಳೆ ಅಂತ ಹೇಳ್ತಾಳೆ. ಆಗ ಎಲ್ಲರೂ ಕೋಪ ತಂದ್ಕೊಂಡು ಎಲ್ಲರೂ ಮುಖ ನೋಡ್ತಾ ಇರ್ತಾಳೆ. ನೋಡಿದ್ಮೇಲೆ ಆವಾಗ ಅಜಿತ್ ಭೂಮಿ ಅವರ ಅಮ್ಮನಿಗೆ ಫೋನ್ ಮಾಡ್ತಾನೆ. ಫೋನ್ ಮಾಡಿದ್ಮೇಲೆ ಯಾಕಪ್ಪ ಇಲ್ಲಿ ಬಂದಿಲ್ಲ ಸಾಹೇಬ್ರೆ ಅಂತ ಭೂಮಿ ಅವರ ಅಮ್ಮ ಹೇಳ್ತಾಳೆ. ಯಾಕಪ್ಪ ಅಲ್ಲೇ ಇರಬೇಕಲ್ಲ, ಇಲ್ಲೇನಿಲ್ಲ ಅಂತ ಭೂಮಿ ಅವರ ಅಮ್ಮ ಹೇಳ್ತಾಳೆ. ಹೌದಾ ನಿನಗೇನೇನು ಗೊತ್ತಾ ಅಂತ ಕೇಳ್ತಾ ಇರ್ತಾನೆ. ಇಲ್ಲ ನನಗೇನು ಫೋನ್ ಮಾಡಿಲ್ಲ, ಏನು ಹೇಳಿಲ್ಲ ಅಂತ ಭೂಮಿ ಅವರ ಅಮ್ಮ ಹೇಳ್ತಾಳೆ. ಯಾಕಪ್ಪ ಏನಾಯ್ತಾ ಅಂತ ಭೂಮಿ ಅವರ ಅಮ್ಮ ಹೇಳ್ತಾಳೆ. ಏನಿಲ್ಲ ಭೂಮಿ ಹೊರಗಡೆ ಹೋಗಿದ್ದಾಳೆ ಅಂತ, ಅದಕ್ಕೆ ನಿಮ್ಮ ಮನೆಗೆ ಬಂದಾಳೆ ಏನೋ ಅಂತ ಮಾಡಿದ್ದೇನೆ ಅಂತ ಅಜಿತ್ ಫೋನ್ ಮಾಡಿ ಕೇಳ್ತಾ ಇರ್ತಾನೆ. ಹಾಗೆ ಇಲ್ಲಪ್ಪ ಇಲ್ಲಿ ಏನು ಬಂದಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಸರಿ ಆಯ್ತು ಬಿಡಿ, ನಾನು ಹಂಗೆ ಏನೇನಿದ್ರೆ ನಾನು ನಿನಗೆ ಕಾಲ್ ಮಾಡಿ ಹೇಳ್ತೀನಿ ಅಂತ ಅಜಿತ್ ಹೇಳ್ತಾ ಇರ್ತಾನೆ ಭೂಮಿ ಅವ್ರ ಅಮ್ಮಗೆ. ಹೇಳಿದ್ಮೇಲೆ ಎಲ್ಲಿಗೆ ಹೋಗಿರ್ಬೋದಾ ಅಂತ ಅಜಿತ್ ತುಂಬ ಟೆನ್ಷನ್ ತಗೊಂಡಿರ್ತಾನೆ. ಆಮೇಲೆ ಸಂಗೀತ ಹೇಳ್ತಾಳೆ, ಮನೆಗೆ ಎಲ್ಲರೂ ಸೇರಿಕೊಂಡು ಭೂಮಿನ ಹೊರಗಡೆ ಹಾಕಿದ್ದಾರೆ, ಪಾಪ ತುಂಬ ಬೈದು ಎಲ್ಲ ಕಳಿಸಿದ್ದಾರೆ ಅಂತ ಸಂಗೀತ ಹೇಳ್ತಾಳೆ. ಹೇಳಿದ್ಮೇಲೆ ಯಾಕೆ ಕಳಿಸಿದ್ರೆ ಅಂತ ಪಾಪ ಅಜಿತ್ ಮನೆ ಎಲ್ಲರನ್ನ ಬೈದು ಆಮೇಲೆ ಹೊಡ್ಕೋಕೋದ್ಮೇಲೆ ಪಾಪ ಭೂಮಿ ಸಾಯಕ್ಕೆ ಹೋಗ್ತಾ ಇರ್ತಾಳೆ. ಸಾಯಕ್ಕೆ ಹೋದ್ಮೇಲೆ ಆವಾಗ ಹೊರಗಡೆ ಹೋದ್ಮೇಲೆ ಈಗೀಗ ಎಲ್ಲರೂ ಅಂಜನಾ, ಎಲ್ಲರೂ ಶ್ರವಣ ಎಲ್ಲ ತುಂಬ ಚಿಕ್ಕಿ ಬಿದ್ದಿದ್ದಾರೆ, ಕೈ ಹಿಡ್ಕೊಂಡು ಹೊರಗೆ ದುಬ್ಬಿದ್ದಾರೆ ಅಂತ ಸಂಗೀತ ಹೊರಗಡೆ ಹೋದ್ಮೇಲೆ ಅಜಿತ್ಗೆ ಹೇಳ್ತಾ ಇರ್ತಾಳೆ. ಹೇಳಿದ್ಮೇಲೆ ಆಗ ಹೀಗೆಲ್ಲ ನಡೆದಿದೆ ಅಂತ ಫಸ್ಟ್ ಭೂಮಿನ ನೋಡ್ಕೊಂಬರ್ಬೇಕು ಆಮೇಲೆ ಮಾತಾಡೋಣ ಅಂತ ಅಜಿತ್ ಭೂಮಿನ ನೋಡ್ಕೊಂಬರಕ್ಕೆ ಹೋಗಿರ್ತಾನೆ. ಆಗ ಭೂಮಿ ಸಾಯಕ್ಕಂತ ಹೋಗಿರ್ತಾಳೆ. ಹೋದ್ಮೇಲೆ ಅಲ್ಲಿ ಅಜಿತ್ ತುಂಬ ಕಷ್ಟ ಬಿದ್ದು ಅಲ್ಲಿ ಇಲ್ಲಿ ಹೋಗಿ ಎಲ್ಲ ಹುಡ್ಕೊಂಬಂದು ಭೂಮಿನ ಮನೆಗೆ ಕರ್ಕೊಂಬರ್ತಾನೆ. ಭೂಮಿನ ಮನೆಗೆ ಕರ್ಕೊಂಬಂದು ಆವಾಗ ಎಲ್ಲರಿಗೆ ಹೇಳ್ತಾನೆ, ಬುದ್ಧಿ ಹೇಳ್ತಾನೆ ಅಜಿತ್. ಭೂಮಿ ಕೂಡ ಹೇಳ್ತಾ ಇರ್ತಾಳೆ.
ಆಗ ಅಜಿತ್ ಮನೆ ಕರ್ಕೊಂಬಂದು ಯಾಕೆ ನನ್ನ ಡಾರ್ಲಿಂಗನ ಹೊರಗಡೆ ಕಳಿಸಿದಾರೆ, ಏನಾಯ್ತು ಅಂತ ಕಳಿಸಿದಾರೆ, ನನ್ನ ಹೆಂಡ್ತಿ ಏನು ತಪ್ಪು ಮಾಡಿದಾಳ ಅಂತ ಕೇಳ್ತಾ ಇರ್ತಾನೆ ಅಜಿತ್. ಆಗ ಯಾರೇನು ಮಾತಾಡಲಾರ್ದ ಸುಮ್ಮನೆ ಇರ್ತಾರ. ಆಮೇಲೆ ಏನಿಲ್ಲ, ನನ್ನ ಮಗಳನ್ನ ನೋಡು, ನಿನ್ನ ಹೆಂಡ್ತಿ ಹೇಗೆ ಬಡ್ದಿದ್ದಾಳೆ, ಹೇಗೆ ನೋಡು, ಹೇಗೆ ಕೈ ನೋವು ಮಾಡಿದಾಳ ಅಂತ ಶ್ರವಂತ ಹೇಳ್ತಾ ಇರ್ತಾನೆ. ಹೇಳ್ತಿದ್ರು. ಓ ಹೌದಾ, ಅಂಚನ ಹಂಗಾದ್ರೆ ಏನೂ ಮಾಡಿಲ್ಲ, ಹಂಗಾದ್ರೆ ನನ್ನ ಹೆಂಡ್ತಿದೇ ನಾ ತಪ್ಪು ಅಂತ ಕೇಳ್ತಾ ಇರ್ತಾನೆ ಅಜಿತ್. ಕೇಳಿದ್ಮೇಲೆ ಹೌದು, ನೀನು ಹೆಂಡ್ತಿದೇ ತಪ್ಪು, ಅದಕ್ಕೆ ನೀನು ಹೆಂಡ್ತಿ ಎಲ್ಲ ತಪ್ಪು ಮಾಡಿದ್ದಕ್ಕೆ ಮನೆಯಿಂದ ಹೊರಗಡೆ ಹಾಕಿದ್ದೀವಿ. ನನ್ನ ಮಗಳು ಏನು ಮಾಡಿಲ್ಲ, ನನ್ನ ಮಗಳನ್ನ ಅಮಾಯಕದಂಥ ಮಗಳನ್ನ ಚಿಕ್ಕ ಹುಡುಗಿನ ಹೀಗೆ ಮಾಡ್ತಾಳೆ ನೋಡಿ ನಿನ್ನ ಹೆಂಡ್ತಿ ಅಂತ ಹೇಳ್ತಾ ಇರ್ತಾಳೆ ಶ್ರವಣ. ಹೇಳಿದಾಗ ಓ ಹೌದಾ, ನಾಳೆ ನಾಡ್ದು ಮದುವೆ ಮಾಡತ್ರಿ, ನಿನ್ನ ಮಗಳು ಚಿಕ್ಕ ಹುಡುಗಿನ ಏನು ಮಾಡ್ಬೇಕಂತ ನಿಮ್ಮ ಮಗಳಿಗೆ ಗೊತ್ತಿಲ್ಲ. ಆಗ ಅಜಿತ್ ಕ್ವಶನ್ ಕೇಳ್ತಾ ಇರ್ತಾನೆ. ಮನೆಯವರು ಏನು ಹೇಳ್ತಾರೋ ನೋಡೋಣ.